ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ರಾಮಚಾರಿ ಸೀರಿಯಲ್ನ ನೋಡ್ಕೊಂಬರೋಣ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಚಾರು ವಿವೇಕ್ನ ಮೀಟ್ ಮಾಡಿದ ನಂತರ ರಾಮಾಚಾರಿ ಹತ್ರ ಬರ್ತಾನೆ, ಓಡ್ಕೊಂಡು ಹತ್ಕೊಂಡು. ಇಲ್ಲ ನನಗೆ ಆಗ್ತಿಲ್ಲ, ಅವನ ಹುಚ್ಚಾಟ ತಡೆಯೋಕ್ಕಾಗ್ತಿಲ್ಲ, ಅವನು ಮುತ್ತು ಕೊಡೋಕ್ಕೆ ಬರ್ತಾನೆ, ಹಗ್ ಮಾಡೋಕ್ಕೆ ಬರ್ತಾನೆ, ನನಗೆ ಇದನ್ನೆಲ್ಲ ನನಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ರಾಮಾಚಾರಿ, ಪ್ಲೀಸ್ ಇದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡು, ಈ ನಾಟಕನ ಇಲ್ಲಿಗೆ ನಿಲ್ಲಿಸ್ಬಿಡು, ನನಗಂತೂ ಇದನ್ನು ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ಟೋರಿನ ನೋಡೋದಿದ್ರೆ, ವಿವೇಕು ಹೇಗಿತ್ತಲೆ ಏನು ಅಂತ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಅವ್ರ ತಂದೆ ನವದೀಪ್ ಹೇಳ್ತಾರೆ, ನೀನು ಓನ್ಲಿ ಮದುವೆ ಆಗಬೇಕು, 6,000 ಕೋಟಿ ಇರುವಂಥ ಹುಡುಗಿನ, ನೀನು ಎಷ್ಟೋ ಜನ ಹುಡುಗಿರನ್ನ ನೋಡಿರ್ಬೋದು, ಆದರೆ ಈ 6,000 ಕೋಟಿ ಹುಡುಗಿ ಸಿಗೋದು ಮಾತ್ರ ಅಪರೂಪ. ಹಾಗಾಗಿ ನೀನು ಮದುವೆ ಕಡೆಗೆ ಮಾತ್ರ ನೀನು ಗಮನ ಕೊಡು ಅಂತ ಹೇಳ್ತಿರ್ತಾರೆ. ಆಯಿತು ಡ್ಯಾಡ್, ಬನ್ನಿ ಹೋಗೋಣ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮಾನ್ಯತಾ ಮನೇಲಿ ಫುಲ್ಲು ಘಮ ಅಂತಿರುತ್ತೆ. ಆಗ ಜೆ.ಕೆ, ಏನಿದು ಇಷ್ಟೊಂದು ಘಮ ಅಂತಿದೆಯಲ್ಲ, ಏನಿದು ಯಾವತ್ತೂ ಬರ್ದಿರೋ ಅಂತಹ ಸ್ಮೆಲ್ಲು ಇವತ್ತು ಇಷ್ಟೊಂದು ಬರ್ತಿದೆಯಲ್ಲ, ಏನು ಸಮಾಚಾರ ಅಂತ ಬರ್ತಿರ್ತೀವಿ. ಏನು ಮೇಡಮ್ ಮನೇಲಿ ಇಷ್ಟೊಂದು ಘಮ ಅಂತಿದೆ, ಏನು ವೆರೈಟಿ ತಿಂಡಿ ಮಾಡಿದ್ದೀರಾ ನೀವು ಅಂತ ಹೇಳ್ತಾರೆ. ಹೌದು ಜೆ.ಕೆ, ನನ್ನ ಮಗಳಿಗೆ ಇಷ್ಟೊಂದಂಥ ಎಲ್ಲ ತಿಂಡಿನೂ ಕೂಡ ಮಾಡಿದ್ದೀನಿ ಅಂತ ಹೇಳ್ತೇನೆ. ಹೌದಾ, ನಿನ್ನ ಮಗಳಿಗೆ ಏನೇನು ತರಿಸಿದ್ದೀರಾ? ಪಾಸ್ತಾ, ಪಿಜ್ಜಾ, ಏನು ಬೋಂಡ, ಪಾವ್ ಭಾಜಿ, ಅನ್ನ ತಿಳಿಸಾರು ಮಾಡಿದ್ದೀರಾ, ಇದೆಲ್ಲ ತರಿಸಿದ್ದೀರಾ? ಅದೆಲ್ಲ ಕಾಣೋ, ಅವೆಲ್ಲ ತಿನ್ನಲ್ಲ ನಮ್ಮ ಬೇಬಿ, ಸರಿ ಸ್ವಲ್ಪ ಕಿವಿಗೆ ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ನಂತರ ಚಾರು ಮನೆಗೆ ಬರ್ತಾರೆ. ಮಾಮ್ ಅಂತ ಹೇಳ್ತಾರೆ. ಹೌದಮ್ಮ, ಹೀಗೆ ಬಂದ್ಯಾ, ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಈ ಸ್ಯಾರಿಲಿ, ನಿನ್ನ ವಿವೇಕ್ ನೋಡಿದರೆ ಕಳೆದೋಗ್ತಾನೆ ಅಂತ ಹೇಳ್ತೇನೆ, ಬಾ ತಿಂಡಿ ತಿನ್ನು, ಅಷ್ಟರೊಳಗೆ ಬಂದುಬಿಡ್ತಾರೆ ಅವರು ಅಂತ ಹೇಳ್ತಾರೆ. ಸರಿ ಆಯಿತು ಅಮ್ಮ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ರಾಮಾಚಾರಿ ಮತ್ತು ಮುರಾರಿ ಮಾತಾಡ್ತಿರ್ತಾರೆ. ನೀನಾದರೂ ಚಾರು ಅದಕ್ಕೆ ಕಳಿಸ್ಬಾರ್ದಿತ್ತು, ಅವಳು ಎಂಥ ರಾಕ್ಷಸೆ ಅಂತ ನಿನಗೆ ಗೊತ್ತಾನೆ. ಅವಳಿಗೆ ರಾಮಾಚಾರಿ ಮೇಲೆ ಕೋಪಿರೋದು, ಮಿಡಲ್ ಕ್ಲಾಸಸ್ ಜೀವನ ಪಡ್ಕೊಂಡ್ಲಲ್ಲ ನನ್ನ ಮಗಳು ಅನ್ನೋದು ಅವಳಿಗೆ ಮಾನ್ಯತೆಗೆ ಕೋಪದೆ. ನನ್ನ ಮೇಲೆ ಕೋಪ ಇರೋದು, ಮಗಳ ಮೇಲೆ ಯಾವತ್ತೂ ಕೋಪ ಇಲ್ಲ. ಅವಳ ಮಗಳಿಗೆ ಯಾವುದೇ ರೀತಿ ಏನೂ ಕೂಡ ಮಾಡಲ್ಲ. ಆದರೂ ನೀನು ಸುಳ್ಳನ್ನು ಕಳಿಸಿಲ್ಲ ರಾಮಾಚಾರಿ, ಹೂ ಅಂತ ಇರುವಂತಹ ಚಾರು ಅದಕ್ಕೆ ಕಳಿಸಿದ್ಯಾ ಅಂತ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಏನೂ ಆಗಲ್ಲ. ಅವರು ಇಟ್ಟ ಹೆಜ್ಜೆನ ಹಿಂದಕ್ಕೆ ಸಲ ಧೈರ್ಯವಾಗಿ ಎಲ್ಲನೂ ಕೂಡ ಮಾಡ್ತಾರೆ. ಆಯಿತಾ, ನೀನೇನು ಯೋಚನೆ ಮಾಡಬೇಡ, ಅವರು ಒಂದು ಸಲ ಮನಸ್ಸು ಮಾಡಿದರೆ ಏನು ಬೇಕಾದರೂ ಕೂಡ ಮಾಡ್ಬೋದು, ಅದನ್ನು ಈಗಾಗಲೇ ನಾವು ಸಾಕಷ್ಟು ಸಲ ನೋಡಿದ್ದೀವಿ, ಹಾಗಾಗಿ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡು ಅಂತ ಹೇಳ್ತಾರೆ. ನಂತರ ವಿವೇಕ್ ಮತ್ತು ನವದೀಪ್ ಇಬ್ಬರು ಕೂಡ ಮಾನ್ಯತೆ ಮನೆಗೆ ಬರ್ತಾರೆ. ಬನ್ನಿ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಮಾನ್ಯತಾ ಕಾಲಿಗೆ ಬಿದ್ದು ಹಾಗೆ ನಮಸ್ಕಾರ ತಗೋತೀನಿ. ಫಾರಿನಲ್ಲಿದ್ದರೂ ಕೂಡ ನೀನು ನಮ್ಮ ಸಂಸ್ಕೃತಿನ ಮರ್ತಿಲ್ಲಪ್ಪ ಅಂತ ಹೇಳ್ತಾರೆ. ಹೌದು ಆಂಟಿ, ಹೇಗೆ ಮರೆಯೋಕ್ಕಾಗುತ್ತೆ ಹೇಳಿ, ನನಗೆ ಎಲ್ಲ ಲ್ಯಾಂಗ್ವೇಜಸ್ ಕೂಡ ಬರುತ್ತೆ ನನಗೆ, ಹಾಗಾಗಿ ನಮ್ಮ ಸಂಸ್ಕೃತಿನ ನಾನು ಯಾವತ್ತೂ ಮರ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಮನೆ ಸುತ್ತ ನೋಡ್ತಾ ಇರ್ತಾನೆ. ಆಗ ನವದೀಪ್ ಹೇಳ್ತೀನಿ, ಆದಷ್ಟು ಬೇಗ ನಿಮ್ಮ ಭೇಟಿನ ಕರೆಸಿ, ನನ್ನ ಮಗ ಕಣ್ಣಲ್ಲೇ ಹುಡುಕ್ತಾ ಇದ್ದೇನೆ ಎಲ್ಲರೂ ಅಂತ ಹೇಳ್ತಾರೆ. ಆಗ ಸರಿ ಅಂತಾರೆ. ನವದೀಪ್ ತನ್ನ ಮಗನಿಗೆ ಭೇಟಿ ಹೇಗಾದರೂ ಇರಲಿ ಆಯಿತಾ, ನೀನು ಮದುವೆಗೆ ಒಪ್ಕೊಬಿಡು ಅಂತ ಹೇಳ್ತಾರೆ. ಆಗ ಚಾರು ಬರ್ತಾಳೆ, ಬೇಬಿ ಬಾ ಅಂತ ಕರೀತಾಳೆ ಮಾನ್ಯತಾ. ಆಗ ವಾವ್, ಅವನು ಚಾರುನ ನೋಡಿ ಕಳೆದೋಗ್ಬಿಡ್ತಾನೆ. ಎಷ್ಟು ಬ್ಯೂಟಿಫುಲ್ ಆಗಿದೆಯಾ, ನಿನ್ನ ನೋಡಿ ನಾನು ಫಿದೆ ಆಗಿಬಿಟ್ಟೆ, ನಾನು ಮದುವೆ ಅಂತ ಆಗೋದಿದ್ರೆ ನಾನು ನಿನ್ನನ್ನೇ ಆಗೋದು ಚಾರು, ಎಷ್ಟು ಸೋ ಲುಕ್ಕಿಂಗ್ ನೈಸ್, ಎಷ್ಟು ತುಂಬ ಚೆನ್ನಾಗಿದೆಯಾ ಅಂದರೆ ನನಗೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ. ಸೊ ಐ ಲವ್ ಯು, ಐ ಲೈಕ್ ಯು ಅಂತ ಹೇಳ್ಬಿಟ್ಟು ಅಲ್ಲಿದ್ದು ಹೂನ ಚಾರಿಗೆ ಕೊಡ್ತೇನೆ. ಬಟ್ ಚಾರಿಗೆ ತುಂಬಾ ಮುಜುಗರ ಆಗ್ತಿರುತ್ತೆ, ಏನಪ್ಪ ಇದು ಇವಾಗ ಹೀಗೆ ಆಡ್ತಿದ್ದಾನಲ್ಲ ಅಂತ. ಯಾರೇ ಆದರೂ ನಮ್ಮ ಭಾರತೀಯ ಹುಡುಗಿಯರಿಗೆ ಸ್ವಲ್ಪ ಈ ಥರ ಡೈರೆಕ್ಟಾಗಿ ಪ್ರಪೋಸ್ ಮಾಡಿದರೆ ಸ್ವಲ್ಪ ಒಪ್ಕೊಳ್ಳೋದು ಕಷ್ಟನೇ. ನಾನು ನಿನ್ನನ್ನು ನೋಡಿ ತುಂಬಾ ಇಷ್ಟಪಟ್ಟಿದ್ದೀನಿ, ಮದುವೆ ಅಂತ ಆದರೆ ನಾನು ನಿನ್ನನ್ನೇ ಆಗೋದು ಅಂತ ಹೇಳ್ತಿರ್ತಾನೆ ವಿವೇಕ್. ಅದು ನೋಡಿ ತುಂಬ ಖುಷಿ ಪಡ್ತಿರ್ತಾರೆ ಎಲ್ಲರೂ. ಬಟ್ ನಾಚಿಕೆಯಿಂದ ಆ ಹೂನ ಇಸ್ಕೊಳ್ಳಲ್ಲ. ಆಗ ಶೇಕಿನ್ ಮಾಡ್ತಾರೆ, ಶೇಕಿನ್ ಕೂಡ ಮಾಡಲ್ಲ, ನಮಸ್ಕಾರ ಮಾಡ್ತಾಳೆ. ಇದೆಲ್ಲ ನಮ್ಮ ಇಂಡಿಯನ್ಸಲ್ಲಿ ಇದೇ ಥರ. ಗುಡ್, ಐ ಲೈಕ್ ಯು, ನನಗೆ ತುಂಬ ಇಷ್ಟ ಆದೆ, ಆಯಿತು ನಮಸ್ಕಾರ, ನಾನು ಕೂಡ ನಮಸ್ಕಾರ ಮಾಡ್ತೀನಿ. ಸರಿ ಆಯಿತು ಬನ್ನಿ ತೊಗೊಳ್ಳಿ, ಫಸ್ಟು ಜ್ಯೂಸ್ ಕುಡೀರಿ ಅಂತ ಹೇಳ್ಬಿಟ್ಟು ಜ್ಯೂಸ್ನ ತಂದು ಕೊಡ್ತಾನೆ ಜೆ.ಕೆ. ನಂತರ ಒಂದು ಬೇರೆ ಸಿಮ್ ಕಾರ್ಡ್ನ ತೊಗೊಂಡು ರಾಮಾಚಾರಿ ಕ್ರೈಮ್ ಬ್ರಾಂಚಿಗೆ ಫೋನ್ ಮಾಡ್ತಾರೆ. ಸರ್ ನೀವು ಕ್ರೈಮ್ ವೆಂಚರ್ ಅಲ್ವಾ ಅಂತ ಹೇಳ್ತಾರೆ. ಹೌದು, ನಾವು ಬಸವರಾಜ್ ಅಂತ ಮಾತಾಡ್ತಿರೋದು, ಒಂದು ಕೇಸಸ್ ಬಗ್ಗೆ ಮಾತಾಡಬೇಕಿತ್ತು, ನೀವು ಇಲಿಗಲ್ ಆ್ಯಕ್ಟಿವಿಟೀಸ್ ನಡೆಸಿರೋಣ, ಅದು ಬೇಗ ಕಂಡುಹಿಡಿತೀರಂತೆ. ಹೌದಪ್ಪ, ಅದು ನ್ಯಾಯಯುತವಾಗಿದ್ದರೆ ನಾನು ಕಂಡುಹಿಡ್ದೇ ಇರ್ತೀನಿ, ನನ್ನ ಹೆಸರು ಬಸವರಾಜ್ ಅಂತ. ಸರ್ ಯಾರ ಬಗ್ಗೆ ಹೇಳ್ಬೇಕು ಹೇಳಿ ಅಂತ ಕೇಳ್ತಾರೆ ಅವರು. ಸರ್ ಅದು ನವದೀಪ್ ಅವ್ರ ಬಗ್ಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ನಾನು ಒಂದು ಕಡೆ ಸ್ಟೋರ್ ಮಾಡಿದ್ದೀನಿ, ನೀವು ಅದ್ರ ಬಗ್ಗೆ ಅವ್ರನ್ನ ಕಂಡುಹಿಡಿದು ಪೊಲೀಸ್ ಸ್ಟೇಷನ್ಗೆ ಹಾಕಬೇಕಿತ್ತು ಅಂತ ಹೇಳ್ತಾರೆ. ಅದು ನ್ಯಾಯಯುತ ಆಗಿದ್ದರೆ ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಪ್ಪ, ನಾನು ಹೇಳಿದ ಲೊಕೇಶನ್ಗೆ ಬರ್ತೀನಿ, ಎಲ್ಲಿ ಬರಬೇಕು ಅಂತ ಹೇಳು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮನೇಲಿ ಇಬ್ಬರು ಕೂಡ ಮಾತಾಡ್ತಾರಲ್ಲ, ವಿವೇಕು, ಚಾರು, ಮಾನ್ಯತೆ ಯಾರೂ. ಆಗ ಜೆ.ಕೆ ಯಾರಾದರೂ ಮಾತಾಡಿ ಹೀಗೆ ಕೂತಿದ್ರಲ್ಲ, ನೀವು ಮಾತಾಡಲಿಲ್ಲ ಅಂತ ಅಂದರೆ ಈ ಭೇಟಿನ ಹಾಗೆ ಕಣ್ಣಲ್ಲೇ ನೋಡ್ತಿರ್ತಾನೆ ಅಂತ ಹೇಳ್ತಾರೆ.
ಹೌದಾ, ಹಾಗಾದರೆ ನಾನು ಒಪ್ಪಿಗೆ ಅಂತ ತಿಳ್ಕೊಬೋದಾ? ಹಾಗಾದ್ರೆ ಮದುವೆ ಡೇಟ್ ಫಿಕ್ಸ್ ಮಾಡಿಬಿಡೋದಾ ಅಂತ ತಮಾಷೆ ಮಾಡ್ತಿರ್ತಾರೆ. ಇಲ್ಲ, ನಾನು ಚಾರು ಜೊತೆ ಮಾತಾಡಬೇಕು ಅಂತ ಹೇಳ್ತಾನೆ ವಿವೇಕು. ಏನು ಮಾತಾಡಬೇಕಾ? ಮದುವೆಗಿಂತ ಮುಂಚೆನೇನಾ? ಅಯ್ಯೋ, ಇದೆಲ್ಲ ನಮ್ಮ ಫಾರಿನಲ್ಲಿ ಮಾಮೂಲಿ ಆಗೋಗಿದೆ. ಇಲ್ಲ, ನಾನು ಅದಕ್ಕೂ ಮುಂಚೆ ಸ್ವಲ್ಪ ಚಾರು ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಚಾರು, ಓ ಇಲ್ಲ ಅಮ್ಮ ಅಂತ ಹೇಳಿದೆ. ಹೋಗು ಬೇಬಿ, ಇದೆಲ್ಲ ಮಾಮೂಲಿ ಅಂತ ಹೇಳ್ತಾರೆ. ಆಗ ಇನ್ನೊಂದು ಕಡೆ ರಾಮಾಚಾರಿ ಅಲಿಯಾಸ್ ಕೃಷ್ಣ ಮತ್ತು ಮುರಾರಿ ಇಬ್ಬರು ಕೂಡ ಬಂದಿರ್ತಾರೆ. ಆಗ ಇದೇನೋ ಇಲ್ಲಿಗೆ ಬರೋಳಿದೆಯಲ್ಲೋ, ಅವರು ದೊಡ್ಡ ಆಫೀಸರ್ ಅಂತೀಯ, ಇಲ್ಲಿಗೆ ಬರ್ತಾರಾ ಅಂತ ಹೇಳ್ತಾರೆ. ಆಫೀಸರ್ಗಳೆಲ್ಲ ಇಲ್ಲೇ ಬರೋದು ಕಣೋ, ಅವ್ರನ್ನ ಹೋಗಿ ಡೈರೆಕ್ಟಾಗಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಬರ್ತಾರೆ, ನೀವೇನು ಬಸವರಾಜ್ ಅಂತ ಕೇಳ್ತಾರೆ. ಹೌದು, ನೀವು ನವದೀಪ್ ಬಗ್ಗೆ ಮಾತಾಡಿದಾಗ ಏನೋ ಇರ್ಬೋದು ಅಂತ ಬಂದೆ. ಅವ್ರ ಬಗ್ಗೆ ಏನು ಕಲೆಕ್ಟ್ ಮಾಡಿದ್ದೀರಾ? ಏನೋ ಸ್ವಲ್ಪ ಕಲೆಕ್ಟ್ ಮಾಡಿದ್ದೀನಿ ಸರ್, ಅವ್ರ ಬಗ್ಗೆ, ಅವ್ರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ. ಆದಷ್ಟು ಬೇಗ ಅವ್ರಿಗೆ ಏನೇನು ಬೇಕು, ಪ್ರೂಫ್ ಬೇಕು ಅನ್ನೋದನ್ನೆಲ್ಲ ನಾನು ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ. ನೀವು ನಮಗೆ ಹೆಲ್ಪ್ ಮಾಡಬೇಕು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹಾಕೋಕ್ಕೆ ಅಂತ ಹೇಳ್ತಾರೆ. ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ಇನ್ನೊಂದು ಸಲ ಮೀಟಪ್ ಮಾಡೋಣ, ಎಲ್ಲನೂ ಕಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಮುರಾರಿ, ಇವ್ರು ನಿಜವಾಗ್ಲೂ ನಮಗೆ ಸಹಾಯ ಮಾಡ್ತಾರೆ ಅಂದಾಗ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿವೇಕ್ ಮತ್ತು ಚಾರು ಇಬ್ಬರು ಕೂಡ ಮಾತಾಡೋಕೆ ಬರ್ತಾರೆ. ವಿವೇಕ್ ಹೇಳ್ತಾನೆ, ನಾನು ಫಾರಿನಲ್ಲಿ ಅಷ್ಟು ಹುಡುಗಿಯರನ್ನ ನೋಡಿದ್ದೀನಿ, ಎಂತೆಂಥ ರಾಣಿ ಎಲಿಜಬೆತ್ತು, ಅಷ್ಟು ಸೂಪರಾಗಿರೋ ಹುಡುಗಿ ನೋಡಿದ್ದೀರಿ. ಆದರೆ ನಿಮ್ಮನ್ನು ಸೀರಿಯಲಿ ನೋಡಿದ ತಕ್ಷಣ ನಾನಂತೂ ಫಿದಾ ಆಗಿಬಿಟ್ಟೆ. ನನಗೆ 200% ನಿಮ್ಮನ್ನ ಓಕೆ ಮಾಡಿದ್ದೀನಿ. ನಾನು ಮದುವೆ ಅಂತ ಆಗೋದಿದ್ರು ನಾನು ನಿಮ್ಮನ್ನೇ ಆಗೋದು. ಅದೇ ಸೀರಿಯಲಿ ಹುಡುಗಿರ ನೋಡಲೇಬಾರದು ಅನ್ನೋ ಸಾಂಗು ನಾನು ನಿಮ್ಮನ್ನು ನೋಡಿದ ತಕ್ಷಣ ಅರ್ಥ ಆಯಿತು, ಯಾಕೆ ಈ ಹಾಡು ಹೇಳಿದ್ದಾರೆ ಅಂತ. ಮಾತಾಡಿ, ಯಾಕೆ ಮಾತಾಡಲ್ವಾ? ಗರ್ಲ್ಸ್ ಹಬ್ಬ ನಿಧಾನೇ ಅಲ್ವಾ ಅಂತ ಹೇಳ್ತಾರೆ. ಹೌದು, ನಾನು ನಿಮಗೆ ಇಷ್ಟ ಆದ್ನ ಅಂತ ಎಲ್ಲ ಕೇಳ್ತಿರ್ತಾರೆ ಚಾರು. ಆಗ ಚಾರು, ಅಲ್ಲಿ ಹುಡುಗಿರು ತುಂಬಾ ಫಸ್ಟ್ ಆಗಿರ್ತಾರೆ, ನಾನು ನಿನಗೆ ಲವ್ನ ಇದೇ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರ ಕೈ ಇಟ್ಕೊಂಡು ಮುತ್ತು ಮಾಡೋಕ್ಕೆ ಕೊಡ್ತಾನೆ. ಏನೋ ಒಂದು ಕಿಸ್ಸು ಹಗ್ಗು ಕೊಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಆಗ ಕಿಸ್ ಕೊಡೋಕ್ಕೆ ಅಂತ ಹೋದಾಗ ಚಾರಿಗೆ ತುಂಬಾ ಕೋಪ ಬಂದು ಅವನ್ನ ತಳ್ಳಿಬಿಟ್ಟು ಹೊರಟೋಗ್ತಾನೆ. ಅಮ್ಮ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೊರಟೋಗ್ತಾಳೆ. ಆಗ ಯಾಕೆ ಚಾರು, ಏನಾಯಿತು, ಯಾಕೆ ಅಳ್ತಾ ಇದೆಯಾ, ಏನಾಯಿತು ಅಂತ ಕೇಳ್ತಾಳೆ. ಬಟ್ ಅವಳು ಏನೂ ಹೇಳೋದೇ ಇಲ್ಲ. ವಿವೇಕ್ ಬರ್ತಾನೆ, ಹೇ ಚಾರು ನಿಂತ್ಕೋ, ಯಾಕೆ ಈ ಥರ ಅಳ್ತಿದ್ಯಾ, ಯಾಕೆ ಇಷ್ಟೆಲ್ಲ ಅಳ್ತಾ ಇದೆಯಲ್ಲ, ಏನಾಯಿತು, ಏನು ಬೇಜಾರಾಯಿತು ಅಂತ ಹೇಳ್ತಾರೆ. ಜಾಗ, ಅಯ್ಯೋ ಏನು ನವದೀಪ್ ಅವರೇ, ನಿನ್ನ ಮಗ ಏನು ಮಾಡಿಬಿಟ್ಟ ಮೇಡಮ್ಗೆ, ಯಾಕಿದು ಇಷ್ಟಕ್ಕೆ ಅಳ್ತಾ ಇದೆಯಲ್ಲ ಅಂತ ಕೇಳ್ತಿರ್ತಾರೆ. ನನಗೆ ಇಲ್ಲಿ ಅನ್ಕಂಫರ್ಟಬಲ್ ಆಗಿದೆಯಮ್ಮ, ನಾನು ಇಲ್ಲಿರಲ್ಲ, ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು, ಯಾಕೆ ಬೇಬಿ, ಏನಾಯಿತು ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲ ಅಮ್ಮ, ನಂಗೆ ಇಲ್ಲಿ ಏನು ಹೇಳೋಕ್ಕಾಗಲ್ಲ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾರೆ. ಆಗ ನವದೀಪ್ ಕೇಳ್ತಾನೆ ವಿವೇಕ್ನ, ಯಾಕೋ ಏನಾಯಿತು, ಏನು ಮಾಡಿದೆ ಅಂತ ಕೇಳ್ತಿದ್ದೆ. ಅಯ್ಯೋ ಏನೂ ಇಲ್ಲ ಅಪ್ಪ, ನಾನು ನಮ್ಮ ಲಂಡನಲ್ಲಿರೋ ಥರ ಲವ್ನ ಎಕ್ಸ್ಪ್ರೆಸ್ ಮಾಡಿದೆ. ಅದೇ ಲವ್ ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರಿ ಅಂತ JK ಪದೇ ಕೇಳ್ತಾ ಇರ್ತಾರೆ. ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರಿ ಹೇಳಿ ಅಂತ ಹೇಳ್ತಾರೆ. ಅಯ್ಯೋ ಅದೇ ಒಂದು ಹಗ್ಗು ಒಂದು ಕಿಸ್ಸು ಕೊಡಿ ಅಂತ ಕೇಳಿದೆ, ಕಿಸ್ ಕೊಡೋಕೆ ಹೋದೆ ಅಷ್ಟಕ್ಕೆ. ಅಯ್ಯೋ ಇದೆಲ್ಲ ನಮ್ಮ ಇಂಡಿಯನ್ಸಲ್ಲಿ ನಡೆಯಲ್ಲಪ್ಪ, ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೆ ಹುಡುಗಿರು, ನಿಧಾನವಾಗಿ ಅವ್ರನ್ನ ಪಳಗಿಸ್ಕೋಬೇಕು. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.